ವೆಲ್ಕಮ್ ಟು ನರೇನ್ ಅಕಾಡೆಮಿ. ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಬಹಳ ನಿರೀಕ್ಷೆಯಲ್ಲಿದ್ದ ಒಂದು ಒಳ್ಳೆ ಸುದ್ದಿ ಬಂದಿದೆ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಭರ್ತಿ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಅವಕಾಶ. ಯಾರಿಗೆಲ್ಲ ಅವಕಾಶ ಇದೆ, ಯಾವ ರೀತಿ ಅದರ ಪರೀಕ್ಷಾ ವಿಧಾನ ಇದೆ, ಎಲ್ಲ ಮಾಹಿತಿ ಕೊಡ್ತಾ ಇದ್ದೇನೆ. ನೋಡ್ತಾ ಹೋಗಿ. ಯಾವ ಪೊಲೀಸು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್. ನೋಡಿ, ಬೇರೆ ಬೇರೆ ರೀತಿಯಲ್ಲಿದೆ. ಹಾಗಾಗಿ ಇದು ಸಿವಿಲ್ ಪೊಲೀಸ್ ಒಳ್ಳೆ ಹುದ್ದೆ, ಸ್ಯಾಲರಿ ಕೂಡ ಒಳ್ಳೆ ರೀತಿಯಿಂದ ಇದೆ. ಮತ್ತೆ ಕರ್ನಾಟಕ ಸರ್ಕಾರದ್ದು ಬೇರೆ ರಾಜ್ಯಕ್ಕೆ ಹೋಲಿಸಿದಾಗ ಒಂದು ತುಂಬಾ ವ್ಯವಸ್ಥಿತವಾದ ಕಾಲಕ್ಕೆ ಎಲ್ಲ ಒದಗಿಸಿದಂತ ಒಂದು ಒಳ್ಳೆ ನಮ್ಮ ಪೊಲೀಸ್ ಇಲಾಖೆ ವ್ಯವಸ್ಥೆ ಇದೆ. ಬಹಳ ಶಿಸ್ತುಬದ್ಧವಾದ. ಖಂಡಿತ ಇದೊಂದು ಒಳ್ಳೆ ಅವಕಾಶ. ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಇಲ್ಲಿ ಕೊಟ್ಟಿದ್ದೇನೆ, 3,395. ಸರ್, ನಾವು ಬೇರೆ ಕಡೆ ಹೆಚ್ಚು ನೋಡಿದ್ದೇವೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ನೆನ್ಪಿಡಿ. ಕೆ ಅಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕ, ಅದು ಎಲ್ಲರಿಗೂ ಅಲ್ಲ. ಆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಈ ಹುದ್ದೆಗಳು ಇರ್ತಾ ಇರೋದು. ನೆನ್ಪಿಡಿ, ಅದು ಏನು ಹೇಗೆ ಅಂತ ಇನ್ನೊಂದ್ಸಲ ನಾನು ಹೇಳ್ತೇನೆ. ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ಈ ಹುದ್ದೆಗಳು ಯಾರು ಕೂಡ ಅರ್ಜಿ ಸಲ್ಲಿಸಬಹುದು. ಓಕೆ, ನೋಡಿ, ಇಲ್ಲಿ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಪ್ರಾಧಿಕಾರ ಮತ್ತು ಪ್ರಮುಖ ದಿನಾಂಕಗಳು. ಯಾರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ? ಯಾಕೆಂದ್ರೆ ಭರ್ತಿ ಮಾಡ್ತಾ ಇರೋದು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮುಖಾಂತರ 2 ಹಂತದಲ್ಲಿ ಆಗ್ಬೇಕು. ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಪಾಸ್ ಆಗ್ಬೇಕು, ನಂತರ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇದೆಯಲ್ಲ, ಅದರಲ್ಲಿ ಪಾಸ್ ಆದವರಿಗೆ ಸಿಗ್ತದೆ. ಹಾಗಾಗಿ ನೋಡಿ, ಪರೀಕ್ಷಾ ಪ್ರಾಧಿಕಾರದ ಹೆಸರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕೆಇಇ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಇವರು ಆನ್ಲೈನ್ ಅರ್ಜಿಗಳನ್ನು ಈ ಸಂಸ್ಥೆ ಮುಖಾಂತರ ಹಾಕಬೇಕಾಗ್ತದೆ. ನೀವು ಆನ್ಲೈನ್ ಅಪ್ಲಿಕೇಶನ್. ಅರ್ಜಿ ದಿನಾಂಕ ಕೊಟ್ಟಿದ್ದೇನೆ ಆಲ್ರೆಡಿ. 8/6 ಅಂದ್ರೆ ನಾಳೆ ಸೋಮವಾರದಿಂದ ಪ್ರಾರಂಭ ಆಗ್ತಾ ಇದೆ. ಕೂಡಲೇ ನಾಳೆಗೆ ಎಲ್ಲರೂ ಸ್ಟಾರ್ಟ್ ಮಾಡಬಹುದು. ಒಂದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ ಇಲ್ಲಿ ಒಂದು ಪಾಯಿಂಟ್ ಇದೆ, 3/7/2026. ಇನ್ನು ಶುಲ್ಕ ಪೇಮೆಂಟ್ ಮಾಡಲಿಕ್ಕೆ ಯಾವ ದಿನಾಂಕ ಲಾಸ್ಟ್ ಡೇಟ್ ಅಂತ ಹೇಳಿದ್ರೆ 4/7/2026. ನೆನ್ಪಿಟ್ಕೊಳ್ಳಿ ಈ ಡೇಟ್ಗಳನ್ನ, ಖಂಡಿತ ನಿಮ್ಗೆ ಸಹಕಾರಿ ಆಗ್ತದೆ. ವಿದ್ಯಾರ್ಥಿಗಳೇ, ಇನ್ನಷ್ಟು ಮಾಹಿತಿ ಕೊಡೋ ಮೊದಲು ಸ್ವಲ್ಪ ಮಾಹಿತಿ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಫೌಂಡೇಶನ್ ಕೋರ್ಸ್ ಅಂತಿದೆ. ಈ ಎಲ್ಲಾ ಸ್ಪರ್ಧಾತ್ಮಕ PC ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು ಎಲ್ಲಾ ಇದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇಲ್ಲಿ ಪಟ್ಟಿ ಕೊಟ್ಟಿದ್ದೇನೆ. ಇದರ ಸ್ಕ್ರೀನ್ ಶಾಟ್ ತಗೊಳ್ಳಿ. ಖಂಡಿತ ಈ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹಕಾರಿಯಾಗುವಂತೆ ನಮ್ದೊಂದು ನರೇನ್ ಅಕಾಡೆಮಿದು ನಮ್ದೊಂದು ಸ್ವಂತ ಆಪ್ ಇದೆ. ನರೇನ್ ಅಕಾಡೆಮಿ. ಈ ಆಪ್ ನೀವು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡಾಗ ಅಲ್ಲಿ ಫೌಂಡೇಶನ್ ಕೋರ್ಸ್, ಈ ಫೌಂಡೇಶನ್ ಕೋರ್ಸ್ ಅಲ್ಲಿ 9 ಜನ ಸಂಪನ್ಮೂಲಗಳು ವ್ಯಕ್ತಿಗಳು ರೆಕಾರ್ಡ್ ಮಾಡಿದ ಎಲ್ಲ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಗತ್ಯವಾದ ಇತಿಹಾಸ, ಸಂವಿಧಾನ, ಜಿಯೋಗ್ರಫಿ, ಕನ್ನಡ ಭಾಷಾಜ್ಞಾನ, ಹಲವಾರು ವಿಷಯಗಳ ಕುರಿತು, ಅದಲ್ಲದೆ ಟೆಸ್ಟ್ ಸೀರೀಸ್ ಕೂಡ ಕಾಲಕ್ಕೆ ಮಾಡುವಂತದ್ದು ಒಂದು ವ್ಯವಸ್ಥೆ ಇದೆ. ಯಾರು ಬರ್ತೀರಿ ಬನ್ನಿ, ಡೌನ್ಲೋಡ್ ಮಾಡಿ. 2,000 ರೂಪಾಯಿ ಎಷ್ಟಿದೆ? 2,000 ರೂಪಾಯಿ. ಈ 2,000 ರೂಪಾಯಿಯನ್ನು ಕಟ್ಟಿದಾಗ 1 ವರ್ಷದವರೆಗೆ ಅದರ ಅವಧಿ ಇರ್ತದೆ. 1 ವರ್ಷ. ಸೊ 1 ವರ್ಷ ಸತತವಾಗಿ ಆ ವಿಡಿಯೋಗಳನ್ನು ಎಷ್ಟು ಸಲ ಬೇಕಾದ್ರೂ ನೋಡಿ ನೀವು ಮನನ ಮಾಡ್ಕೊಡ್ಬೋದು. ಹಾಗೆ ಒಂದು ಕಟ್ಟಡಕ್ಕೆ ಫೌಂಡೇಶನ್ ಅಗತ್ಯ ಇದೆ. ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಪಾಸ್ ಆಗ್ಲಿಕ್ಕೆ ಫೌಂಡೇಶನ್ ಕೋರ್ಸ್ ಸಹಕಾರಿಯಾಗ್ತದೆ. ಅಷ್ಟು ಮಾತ್ರ ಅಲ್ಲ, ಕಾಲಕ್ಕೆ ಟೆಸ್ಟ್ ಸೀರೀಸ್ ಕೂಡ ಮಾಡ್ತೇವೆ. ಇದು ಬೇಡ ಸರ್, ನಮಗೆ ಕಷ್ಟ ಆಗ್ತದೆ 2,000 ಅಂತ ಹೇಳಿದ್ರೆ, ನಾವು ಯೂಟ್ಯೂಬ್ ಮುಖಾಂತರ ಕಲಿಸ್ತಾ ಇದ್ದೇವೆ. ಆದಷ್ಟು ಬೇಗ ಆ ಯೂಟ್ಯೂಬ್ ಗಳನ್ನ ನೋಡಿ ಅದರ ಮುಖಾಂತರ ನೀವು ಕಲಿಬಹುದು. ಇಷ್ಟನ್ನು ಹೇಳ್ತಾ ಮುಂದೆ ಡೀಟೇಲ್ಸ್ ಅನ್ನು ನೋಡುವ ಏನಿದೆ ಅಂತ ಹೇಳಿ. ನೋಡಿ, ಇಲ್ಲಿ ನಾನು ಈಗಾಗಲೇ ನಿಮಗೆ ಅರ್ಜಿ ಸಲ್ಲಿಸುವ ದಿನಾಂಕ ಹೇಳಿದೆ. ಆಮೇಲೆ ಅದರ ಒಂದು ಶುಲ್ಕ ಪಾವತಿ ದಿನಾಂಕ ಕೂಡ ಹೇಳಿದ್ದೇನೆ. ಎಷ್ಟಿದೆ? ಸಾಮಾನ್ಯ ಅಭ್ಯರ್ಥಿ ಮತ್ತು ಪ್ರವರ್ಗ ಅಂದ್ರೆ OBC ಅಭ್ಯರ್ಥಿಗಳಿಗೆ, ಸಾಮಾನ್ಯ ಮತ್ತು OBC ಇಲ್ಲಿ ಕೊಟ್ಟಿದ್ದೇನೆ ನೋಡಿ, ಎಲ್ಲ ವರ್ಗ, ಇವರಿಗೆ 750 ರೂಪಾಯಿ. ಆಮೇಲೆ 500 ರೂಪಾಯಿ ಯಾರಿಗೆಲ್ಲ ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1
ನೆನ್ಪಿಡಿ, ಮಾಜಿ ಸೈನಿಕರಿಗೆ, ತೃತೀಯ ಲಿಂಗಿಗೆ. ನೋಡಿ ಇಲ್ಲಿ ಈ ಸಲ ಒಟ್ಟು ಹುದ್ದೆಗಳಲ್ಲಿ ಅವರಿಗಾಗಿ ಕೆಲವು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಅಂದ್ರೆ 3,395 ಏನು ಹೇಳಿದೆ ಅದರಲ್ಲಿ ಅವರಿಗೂ ಕೂಡ ಮೀಸಲಾತಿ ಇರುವುದರಿಂದ, ಯಾರು ತೃತೀಯ ಲಿಂಗಿಗಳಿಗೆ, ಹಾಗಾಗಿ ಅವರಿಗೆ 500 ರೂಪಾಯಿ ಕಟ್ಟಲಿಕ್ಕಿದೆ. ಇದೊಂದು ಗಮನಿಸಿ. ಮತ್ತೆ ಇನ್ನೊಂದು ಪಾಯಿಂಟ್, ಶುಲ್ಕವನ್ನು ಆನ್ಲೈನ್ ಮುಖಾಂತರ ಸಲ್ಲಿಸುವುದು. ಎಸ್, ಫೋನ್ ಪೇ, ಗೂಗಲ್ ಪೇ ಅದೆಲ್ಲ ಇದೆ, ಅದರ ಮುಖಾಂತರ ಸಲ್ಲಿಸುವಂತದ್ದು. ನೆಕ್ಸ್ಟ್ ಪಾಯಿಂಟ್, ವಿದ್ಯಾರ್ಥಿಗಳೇ, ಈ ಸ್ಲೈಡ್ ಅಲ್ಲಿ ನಾನು ಲಿಖಿತ ಪರೀಕ್ಷೆ ವಿವರಗಳಂತ ಕೊಟ್ಟಿದ್ದೇನೆ. ಏನೇನು ಪ್ರಶ್ನೆ ಬರುತ್ತೆ, ಇದು ಈ ಪರೀಕ್ಷೆ ಆಧಾರದಲ್ಲಿ ನೀವು ಎಷ್ಟು ಅಂಕ ಪಡಿತೀರಿ, ಹೈಯೆಸ್ಟ್ ಅಂಕ ಪಡೆದವರು ಸೆಲೆಕ್ಷನ್ ಆಗುವಂತದ್ದು. ಯಾವುದು? ಲಿಖಿತ ಪರೀಕ್ಷೆಯಲ್ಲಿ. ನಂತರ ಫಿಸಿಕಲ್ ಫಿಟ್ನೆಸ್ ಇರ್ತದೆ, ಅದೊಂದು. ಅದು ಎರಡು ಆದವರಿಗೆ ಜಾಬ್ ಸಿಕ್ಕುವಂಥದ್ದು. ಸೊ ಇದು ಬಹಳ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ನೋಡಿ, ಪ್ರಶ್ನೆಗಳ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ 100. ಅಂಕಗಳು ಎಷ್ಟು ಅಂತ ಹೇಳಿದ್ರೆ 100. ಅಂದ್ರೆ ಒಂದು ಪ್ರಶ್ನೆಗೆ 1 ಅಂಕ ಇದೆ. ಎಷ್ಟು ಸಮಯ ಅಂದ್ರೆ 90 ನಿಮಿಷ, ಅಂದ್ರೆ 1.5 ಗಂಟೆ. 1.5 ಗಂಟೆ. ಓಕೆ, ಸೊ 1.5 ಗಂಟೆ ಆಗ್ತದೆ ಟೈಮ್. ಆಮೇಲೆ ಋಣಾತ್ಮಕ ಮೌಲ್ಯಮಾಪನ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನೀವು ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರಿ, 1 ಮಾರ್ಕ್ಸ್ ಸಿಕ್ತು. ಇನ್ನೊಂದು ಆನ್ಸರ್ ನಿಮಗೆ ರಾಂಗ್ ಆಯ್ತು, ಇಲ್ಲಿ 0.25 ಕಡಿತ ಆದ್ರೆ ಇದರಲ್ಲಿ ಮೈನಸ್ ಮಾಡಿದ್ರೆ 0.75 ಅಂಕ ಮಾತ್ರ ನಿಮ್ಮ ಅಕೌಂಟ್ ಅಲ್ಲಿ ಉಳಿತದೆ. ಈ ರೀತಿ ಓಟ ಇದ್ದಾಗೆ ಇದು. ಅದಕ್ಕಾಗಿ ನೀವು ಏನ್ ಮಾಡಬೇಕು, ಸಾಧ್ಯ ಆದಷ್ಟು ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಓದಿ, ಸರಿಯಾಗಿ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡೋದು. ನಂತರ 2ನೇ ರೌಂಡ್ ಅಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ರೆ, ಯಾವುದು ಪ್ರಶ್ನೆ ಓದಿದ್ರಿ, 4 ಆಯ್ಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ನಿಮ್ಗೆ ಅನುಮಾನ ಇದೆ, 2 ಗೊತ್ತಿದೆ, 2 ಅಲ್ಲ ಅಂತ ಗೊತ್ತಿದೆ, 2ರಲ್ಲಿ 1 ಇರ್ಬೋದು ಅಂತ ಅನುಮಾನ ಇದೆ, ಅಂತದನ್ನ ಆನ್ಸರ್ ಮಾಡಿ. ಆಗ ನೀವು ಪಾಸ್ ಮಾಡ್ಲಿಕ್ಕೆ ಸಾಧ್ಯತೆ ಆಗಿದೆ. ಒಂದು ಚೂರು ಗೊತ್ತಿಲ್ಲ ಅಂದ್ರೆ ಬಿಟ್ಬಿಡಿ, ಆಗ ನಿಮ್ಗೆ ಈ ಓಟದಲ್ಲಿ ನೀವು ಪ್ರಥಮದಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಉಂಟು. ಗಮನಿಸಿ, ಒಂದಾಯ್ತು. ಇನ್ನು ಏನ್ ಹೇಳಿದ್ದಾರೆ ಅಂದ್ರೆ, ಆಫ್ಲೈನ್ ಅಂದ್ರೆ ನೀವು ಪರೀಕ್ಷಾ ಕೇಂದ್ರದಲ್ಲಿ ಹೋದ್ಮೇಲೆ ನೀವು ಪ್ರಶ್ನೆ ಪತ್ರಿಕೆ ಕೊಡ್ತಾರೆ. ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಇರ್ತದೆ, ನೋಡಿ ಆಮೇಲೆ ಅಲ್ಲಿ ಹೊಂಡ ತೋರಿಸ್ಲಿಕ್ಕೆ ಇರ್ತದೆ, ಯಾವ್ದು ಸರಿಯಾಗಿದೆ ಅಂತ ಹೇಳಿ ಅಲ್ವಾ. ಉದಾಹರಣೆಗೆ ಎ, ಬಿ, ಸಿ, ಡಿ ಅಂತ ಕೊಟ್ಟರು, ಇದರಲ್ಲಿ ಯಾವ್ದು ಸರಿ ಇದೆ ಅದಕ್ಕೆ ನೀವು ತುಂಬಿಸ್ಲಿಕ್ಕಿದೆ ಅದು, ಆ ರೀತಿ. ಸೊ ಈ ರೀತಿ ಇರುವುದರಿಂದ ಈ ಪದ್ಧತಿಯಲ್ಲಿ ಇದು ನಿಮ್ಗೆ ಏನ್ ಮಾಡ್ತದೆ, ನಿಮ್ಮ ಪಾಸ್ ಮಾಡಿದಾಗ ಹೆಚ್ಚು ಅಂಕ ತಗೊಂಡಾಗ ನೀವು ನೆಕ್ಸ್ಟ್ ರೌಂಡ್ ಯಾವ್ದಕ್ಕೆ ಹೋಗ್ತೀರಿ, ಫಿಸಿಕಲ್ ಫಿಟ್ನೆಸ್. ನೋಡಿ, ನೆನ್ಪಿಟ್ಕೊಳ್ಳಿ, ಇದು ನಿಮ್ಮನ್ನ ಪಾಸ್ ಮಾಡೋದು. ನೆಕ್ಸ್ಟ್ ನೋಡುವ, ಏನೇನು ವಿಷಯ ಇದೆ ಇದರಲ್ಲಿ, ಬಹಳ ಇಂಪಾರ್ಟೆಂಟು. ಸಾಮಾನ್ಯ ಜ್ಞಾನ ಅಂತ ನಾವು ಹೇಳಿದ್ರು ಕೂಡ ಇದೊಂದು ಅದ್ಭುತ ವಿಷಯ. ಸಾಮಾನ್ಯ ಅಂದ್ರೆ ಎಲ್ಲವೂ ಸಾಮಾನ್ಯ ಅಲ್ಲ, ಎಲ್ಲ ಜಗತ್ತಿನ ಎಲ್ಲ ವಿಷಯ ಇದೆ. ಇತಿಹಾಸ ಇದೆ, ಆಮೇಲೆ ಬೇರೆ ಬೇರೆ ಸೈನ್ಸ್ ಇದೆ, ಭೂಗೋಳ ಇದೆ, ಆಮೇಲೆ ಇಲ್ಲಿ ನೋಡಿ ಅಲ್ಲಿ ಕೊಟ್ಟಿದ್ದೇನೆ, ಸಾಮಾನ್ಯ ಜ್ಞಾನದಲ್ಲಿ ವಿಜ್ಞಾನ ಇದೆ, ಭೂಗೋಳ ಇದೆ, ಇತಿಹಾಸ ಇದೆ, ಭಾರತದ ಸಂವಿಧಾನ ಮತ್ತು ಅದಕ್ಕೆ ರಿಲೇಟೆಡ್ ಆಗಿ ನಮ್ಮ ಸಂಸತ್ತು ಯಾವ ರೀತಿ ಕೆಲಸ ಮಾಡ್ತದೆ, ಆಮೇಲೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಕ್ಕೆ ಏನು ಅಧಿಕಾರ ಇದೆ, ರಾಜ್ಯದಲ್ಲಿ ಯಾವ ಸಿಸ್ಟಮ್ ಇದೆ, ಅಂದ್ರೆ ವಿಧಾನಸಭೆ, ವಿಧಾನ ಪರಿಷತ್ತು, ಅದರ ಆಯ್ಕೆ ಪ್ರಕ್ರಿಯೆ ಎಲ್ಲ ಇರ್ತದೆ. ಆಮೇಲೆ ರಾಷ್ಟ್ರೀಯ ಸ್ವಾತಂತ್ರ್ಯ, ನೋಡಿ ಇದು ಬಹಳ ಇಂಪಾರ್ಟೆಂಟ್, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ ಅಂತ ಕೊಟ್ಟಿದ್ರಿಂದ ನೀವು ಸ್ವತಂತ್ರ ಚಳವಳಿ ಹೇಗೆ ಬೆಳೆದು ಬಂತು ಏನು ಡಿಟೇಲ್ಸ್ ಓದಬೇಕಾಗ್ತದೆ. ನಾನು ಹೇಳಿದಾಗೆ ಫೌಂಡೇಶನ್ ಇಲ್ಲದೆ ಮನೆ ಕಟ್ಟಲಿಕ್ಕೆ ಆಗುದಿಲ್ಲ, ಓದಿ ಪ್ರಶ್ನೆಗಳನ್ನ ಇದು ಮಾಡಿ. ಓಕೆ, ಆಮೇಲೆ ನೈತಿಕ ಶಿಕ್ಷಣ, ಯಾಕಂದ್ರೆ ನೀವು ಅಲ್ಲಿ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ನೈತಿಕತೆ ಉಳಿಸ್ಕೊಂಡೇ ಕೆಲಸ ಮಾಡಬೇಕಾಗ್ತದೆ, ಅದರ ಬಗ್ಗೆಯೂ ನಿಮಗೆ ಜ್ಞಾನ ಇರಬೇಕು. ಈ ವಿಷಯ ಇದು ನಿಮ್ಮನ್ನು ಮಾರ್ಕ್ಸ್ ಕೊಡುವಂತ ವಿಷಯ. ಸಮಯ ಈಗಾಗಲೇ ಹೇಳಿದ್ದೇನೆ. ನೆಕ್ಸ್ಟ್ ನೋಡುವಲ್ಲ, ಪ್ರಮುಖ ಸೂಚನೆ, ಕಡ್ಡಾಯ ಕನ್ನಡ ಪರೀಕ್ಷೆ ಅಂತ ಇಲ್ಲಿ ಕೊಟ್ಟಿದ್ದೇನೆ. ಇದು ಯಾರಿಗೆ, ಬಹಳ ಇಂಪಾರ್ಟೆಂಟ್. ನೋಡಿ ವಿದ್ಯಾರ್ಥಿಗಳೇ, ಈ ಪರೀಕ್ಷೆ ದಿನ ನಂತರ ತಿಳಿಸಲಾಗುವುದು ಅಂತ ಹೇಳಿದ್ದಾರೆ. ಈ ಪರೀಕ್ಷೆ ಯಾರಿಗೆ, ಬಹಳ ಇಂಪಾರ್ಟೆಂಟ್. ಇಲ್ಲಿ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದದ ಅಭ್ಯರ್ಥಿಗಳಿಗೆ, ಅಂದ್ರೆ ಅರ್ಥ ಯಾರೆಲ್ಲ ಕನ್ನಡದಲ್ಲಿ 1ನೇ ಕ್ಲಾಸಿನ 10ನೇ ಕ್ಲಾಸ್ವರೆಗೆ ಪ್ರಥಮ ಭಾಷೆಗೆ ಅಧ್ಯಯನ ಮಾಡಿದ್ರಿ ಅವರು, ಅಥವಾ ಸೆಂಟ್ರಲ್ ಸಿಲೆಬಸ್ಗೆ ಹೋಗಿದ್ದೀರಿ, ಅಲ್ಲಿ ನೀವು ಪ್ರಥಮ ಭಾಷೆಯಾಗಿ ಇಂಗ್ಲಿಷ್ ಅಲ್ಲಿ ಓದ್ತಾ ಇದ್ದೀರಿ, ದ್ವಿತೀಯ ಭಾಷೆಯಾಗಿ ಕನ್ನಡ ಓದಿದ್ರಿ, ಅವರಿಗೂ ಕೂಡ ಅಗತ್ಯ ಇಲ್ಲ. ಮತ್ತೆ ಯಾರಿಗೆ ಅಗತ್ಯ ಇದೆ, ಉದಾಹರಣೆಗಾಗಿ ನಿಮ್ಗೆ ಎಕ್ಸಾಂಪಲ್ ಹೇಳುದು, ನಮ್ಮ ಪಕ್ಕದ ಒಂದು ರಾಜ್ಯ ಇದೆ ಕೇರಳ, ಕಾಸರಗೋಡಿನಲ್ಲಿ ಸಾಕಷ್ಟು ಕನ್ನಡಿಗರಿದ್ದಾರೆ ಅಲ್ವಾ. ಅವರು ಇಲ್ಲಿ ಬಂದು ಸೆಂಟ್ರಲ್ ಸಿಲೆಬಸ್ ಸೇರಿದ್ದಾರೆ,
ಅವ್ರು ಏನ್ ಮಾಡ್ತಾರೆ, ಇಂಗ್ಲಿಷಲ್ಲಿ ಓದ್ತಾರೆ ಅಂತ ಇಟ್ಕೊಳ್ಳುವ. ಇಂಗ್ಲಿಷಲ್ಲಿ ಓದ್ತಾ ಓದ್ತಾ ಆಮೇಲೆ ಪ್ರಥಮ ಭಾಷೆಯಾಗಿ ಅವ್ರು ಏನ್ ತಗೊಂಡ್ರು, ಮಲಯಾಳಂ ತಗೊಂಡ್ರು. ಆಮೇಲೆ ತೃತೀಯ ಭಾಷೆಯಾಗಿ ಹಿಂದಿ ಓದಿದ್ರು ಅಂತ ಇಟ್ಕೊಳ್ಳಿ, ಹಿಂದಿ ಭಾಷೆಯನ್ನು. ಅಂತ ವ್ಯಕ್ತಿಗಳು ಅರ್ಜಿ ಹಾಕಿದ್ರೆ ಅವರು ಈ ಭಾಷೆಯನ್ನ ಕನ್ನಡ ಕಡ್ಡಾಯ ಇದು ಪಾಸ್ ಮಾಡಲೇಬೇಕು ಅವರು. ಅಂದ್ರೆ ಕನ್ನಡದ ಗಂಧ ಗಾಳಿ ಕೂಡ ಗೊತ್ತಿಲ್ಲ, ಅಕ್ಷರವೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರು ಬರ್ಲಿಕ್ಕಿಲ್ಲ. ಅವರು ಓದಿರ್ಬೇಕು. ಓದ್ಲಿಲ್ಲ, ಅವರು ಪ್ರಾಕ್ಟೀಸ್ ಮಾಡಿ ಇದು ಮಾಡಿ ಬಂದ್ರು ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ವ್ಯವಸ್ಥೆ ಇದೆ. ಈ ಪರೀಕ್ಷೆ ಪಾಸ್ ಆಗ್ಬೇಕು. ಇದ್ರ ಅಂಕ ಎಷ್ಟಿದೆ? ಒಟ್ಟು 150ರಲ್ಲಿ 50 ಅಂಕಗಳನ್ನು ತಗೊಳ್ಬೇಕು. 49 ತಗೊಂಡ್ರು ಅವರು ಅರ್ಹತೆ ಪಡಿತಾರ? ಇಲ್ಲ. ನೋಡಿ, ಅವರು ರ್ಯಾಂಕ್ ಬಂದಿರ್ಬೋದು ಯಾವುದು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ಇಲ್ಲಿ 49 ಅಂಕ ತಗೊಂಡ್ರೆ ಇವರು ಸೆಲೆಕ್ಟ್ ಆಗುದಿಲ್ಲ. ಯಾರು? ಕನ್ನಡ ಕಡ್ಡಾಯ. 50 ತಂದ್ರೆ ಓಕೆ, 51 ಅಥವಾ 100ಕ್ಕೆ 150ಕ್ಕೆ 150 ತಗೊಂಡ್ರು ಓಕೆ, ರ್ಯಾಂಕ್ ಸ್ಟೂಡೆಂಟ್ ಆಯ್ತು. ಬಟ್ ಕನಿಷ್ಠ 50 ತಗೊಳ್ಬೇಕು. 49 ತಗೊಂಡ್ರೆ ಸೆಲೆಕ್ಟ್ ಆಗೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್. ನೆನ್ಪಿಡಿ ಕನ್ನಡಿಗರು, ಯಾರು SLC ವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಿ ಅವರಿಗೆ ಸಮಸ್ಯೆ ಇಲ್ಲ. ಹೆಚ್ಚಿನವರು ಇದ್ದೀರಿ. ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿ ಇದ್ರೆ ಅವರು ನೋಡಿ ದ್ವಿತೀಯ ಭಾಷೆ ಕನ್ನಡ ತಗೊಂಡ್ರೆ ಓಕೆ. ನೆಕ್ಸ್ಟ್ ನೋಡುವಲ್ಲ. ಈಗ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಹೈಯೆಸ್ಟ್ ಅಂಕ ತಗೊಂಡಿದ್ದೀರಿ. ಯಾಕೆಂದ್ರೆ ನಿಮ್ಮ ಅಂಕದ ಆಧಾರದಲ್ಲಿ ಯಾರೆಲ್ಲ ತಗೊಂಡಿದ್ದೀರಿ, ವರ್ಗವಾರು ಇದೆ. ಪ್ರತಿ ವರ್ಗದಲ್ಲಿ ಉದಾಹರಣೆಗಾಗಿ ಜನರಲ್ ಅಲ್ಲಿ 1,000 ಜನ ಭಾಗವಹಿಸಿದ್ದಾರೆ ಸ್ಪರ್ಧೆಗೆ ಅಂತ ಹೇಳಿದ್ರೆ ಅಲ್ಲಿ 20 ಜನರಿಗೆ ತಗೊಳ್ಳಿಕ್ಕಿದ್ರೆ ಆ 20 ಯಾರು ಹೈಯೆಸ್ಟ್ ಅಂಕ ತಗೊಂಡಿದ್ರೆ ಅವರು ಸೆಲೆಕ್ಷನ್ ಆಗ್ತಾರೆ. ಅದೇ ಪ್ರತಿ ವರ್ಗವಾರು OBC, SC/ST, ಮತ್ತೆ ಮಾಜಿ ಸೈನಿಕರು, ತೃತೀಯ ಲಿಂಗಿ ಇದೆಲ್ಲ ವಿಂಗಡಣೆ ಮಾಡ್ತಾ ಇದ್ದಾರೆ. ತೃತೀಯ ಲಿಂಗದವರಿಗೂ ಕೂಡ ಇದೆ ಈ ಸಲ. ಆ ವರ್ಗವಾರು ಮಾರ್ಕ್ಸ್ ಯಾರೆಲ್ಲ ಹೈಯೆಸ್ಟ್ ತಗೊಂಡಿದ್ದಾರೆ ಅವರೆಲ್ಲ ಮುಂದಿನ ಹಂತಕ್ಕೆ ಬರ್ತಾರೆ. ಎಲ್ಲಿ? ಇದಕ್ಕೆ ಅನುಪಾತ ಕೊಟ್ಟಿದ್ದಾರೆ. ಅಂದ್ರೆ ಪಾಸ್ ಆಗಿದ್ದಾರೆ 1:5 ಅಂತ ಹೇಳಿದ್ರೆ ಈಗ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅದ್ರಲ್ಲಿ 5ರಲ್ಲಿ ಗುಣಿಸಿದ್ರೆ ಅಷ್ಟು ಜನ ಈ ಫಿಟ್ನೆಸ್ಗೆ ಹೈಯೆಸ್ಟ್ ಅಂಕ ತಗೊಂಡವರು ಫಿಟ್ನೆಸ್ಗೆ ಬರ್ತಾರೆ. ಅಲ್ಲಿ ಓಡಿ ಅವರ ಸಾಮರ್ಥ್ಯವನ್ನು ತೋರಿಸ್ಬೇಕು. ಏನೇನಿದೆ? ಕನಿಷ್ಠ ಎತ್ತರ ಇಷ್ಟು ಇರಬೇಕು, 168 ಸೆಂಟಿಮೀಟರ್. ಇದು ಪುರುಷರಿಗೆ. ಕನಿಷ್ಠ ಎದೆ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕು. ಆಮೇಲೆ ವಿಸ್ತರಣೆ ಹಿಗ್ಗಿಸಿದಾಗ, ಹೀಗೆ ಮಾಡಿದಾಗ 5 ವಿಸ್ತರಣೆ ಆಗಿರಬೇಕು. ಈ ರೀತಿ ಇವ್ರದ್ದು ಸಾಮರ್ಥ್ಯ ಇದೆ. ಮಹಿಳೆಯರಿಗೆ ಎಷ್ಟು? ಎತ್ತರ 157 ಸೆಂಟಿಮೀಟರ್. ತೂಕ ತಗೊಂಡಿದ್ದಾರೆ ಇಲ್ಲಿ 45 kg. ನೆನ್ಪಿಟ್ಕೊಳ್ಳಿ, ಮಹಿಳೆಯರಿಗೆ ಎರಡೇ ವಿಷಯ. ಆಮೇಲೆ ಇದು ಕೂಡ ಯಾರಿಗೆ ಅನ್ವಯಿಸುತ್ತದೆ? ತೃತೀಯ ಲಿಂಗ. ನೋಡಿ, ಥರ್ಡ್ ಜೆಂಡರ್ಗೂ ಕೂಡ ಈ ಸಲ ಅವಕಾಶ ಕೊಟ್ಟಿದ್ದಾರೆ. ಅದು ಕೂಡ ನೆನ್ಪಿಟ್ಕೊಳ್ಳಿ, ಒಂದು ಒಳ್ಳೆ ಅವಕಾಶ. ಪುರುಷರು 1600 ಮೀಟರ್ 6 ನಿಮಿಷ 30 ಸೆಕೆಂಡ್ ಅಲ್ಲಿ ಪೂರೈಸಬೇಕು. ಮಹಿಳೆಯರು 400 ಮೀಟರ್ 2 ನಿಮಿಷದಲ್ಲಿ ಪೂರೈಸಬೇಕು. ಆಮೇಲೆ ಜಿಗಿತದ ಅವಕಾಶಗಳು. ಪುರುಷರಿಗೆ ಎತ್ತರ 101.20 ಮೀಟರ್ ಅಥವಾ ಉದ್ದ ಜಿಗಿತ 3.80 ಮೀಟರ್. ಮಹಿಳೆಯರಿಗೆ 0.90 ಆಮೇಲೆ ಅಥವಾ ಉದ್ದ ಜಿಗಿತದಲ್ಲಿ 2.50 ಮೀಟರ್ ಇದು ಕೊಟ್ಟಿದ್ದಾರೆ. ಗುಂಡು ಎಸೆತ 3 ಅವಕಾಶಗಳು 5.60 ಮೀಟರ್ ವರೆಗೆ ಎಸೆಯುವಂತದ್ದು. ಅದಕ್ಕಿಂತ ಹೆಚ್ಚು ಎಸೆದ್ರೆ ಸಂತೋಷವೇ. ಇನ್ನು ಮಹಿಳೆಯರಿಗೆ 4 kg 3.75 ಮೀಟರ್. ನೆನ್ಪಿಟ್ಕೊಳ್ಳಿ, ಈ ಸಾಮರ್ಥ್ಯದಲ್ಲಿ ಆದವರಿಗೆ ಅಂತಿಮವಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಮತ್ತೆ ನೀವು ಉದ್ಯೋಗವನ್ನು ಪಡಿತೀರಿ. ಅದ್ಭುತವಾದ ಅವಕಾಶ, ಉಪಯೋಗಿಸಿಕೊಳ್ಳಿ. ಇಲ್ಲಿ ಮುಂದಿನ ಹಂತಗಳು ಮತ್ತು ಅಧಿಕೃತ ವೆಬ್ಸೈಟ್ಗಳು ನೋಡಿ. ನೀವೊಂದು ಅರ್ಜಿ ಹಾಕಿದ್ರೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಕಾಲಕ್ಕೆ ಏನಾದರೂ ಮಾಹಿತಿ ಕೊಟ್ಟಿದ್ದಾರಾ ಅಥವಾ ಎಕ್ಸಾಮ್ ಡೇಟ್ ಮುಂದೆ ಹೋಯ್ತಾ ಮತ್ತೊಂದೆಲ್ಲ ನೋಡ್ಬೇಕು. ಕನ್ನಡ ಕಡ್ಡಾಯ ದಿನಾಂಕ ಯಾವಾಗಿದೆ, ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ಪೇಪರ್ ಇದೆ ಅದು ಯಾವಾಗಿದೆ, ಎಲ್ಲವನ್ನು ವೆಬ್ಸೈಟ್ ಅಲ್ಲಿ ಕಾಲಕ್ಕೆ ನೋಡಿ ಅಂತ ಹೇಳಿದ್ದಾರೆ. ಯಾವುದು ಪರೀಕ್ಷೆ ಮಾಡ್ತಾ ಇರೋ ಸಂಸ್ಥೆ? ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಇದರ ವೆಬ್ಸೈಟ್ ಅನ್ನು ನೀವು ಸರ್ಚ್ ಮಾಡ್ತಾ ಇರ್ಬೇಕು. ಆಗಾಗಲೇ ಏನೇನು ಮೆಸೇಜ್ ಕೊಟ್ಟಿದ್ದಾರಾ ಹೇಗೆ ಅಂತೇಳಿ. ಆಮೇಲೆ ಪೊಲೀಸ್ ಇಲಾಖೆದು ವೆಬ್ಸೈಟ್ ಇದೆ. ಇಲ್ಲಿ ಕೂಡ, ಯಾಕೆಂದ್ರೆ ಮುಂದಿನ ಹಂತ ಈ ಉದ್ದ ಜಿಗಿತ ಏನು ಫಿಸಿಕಲ್ ಫಿಟ್ನೆಸ್ ಇದೆ ಅವ್ರು ಕರೀತಾರೆ, ಅಲ್ಲಿ ಕೂಡ ಹೋಗ್ಬೇಕು. ನಂದು ಈಗ ರ್ಯಾಂಕ್ ಅಲ್ಲಿ ಬಂದಿದೆ, ಮುಂದೆ ನೀವು ಈ ವೆಬ್ಸೈಟ್ಗೆ ನೋಡ್ಬೇಕು ಯಾವ ಡೇಟಿಗೆ ಏನು ಯಾವಾಗ ಕರೀತಾ ಇದ್ದಾರೆ. ಅದು ಕೂಡ ಬಹಳ ಇಂಪಾರ್ಟೆಂಟ್. ನಿಮ್ಮ ಗುರಿ ಸ್ಪಷ್ಟವಾಗಿದ್ರೆ ಸಿದ್ಧತೆ ಹಿಂದೆ ಪ್ರಾರಂಭಿಸಿ ಅಂತ ಒಂದು ಟೈಟಲ್ ಕೊಟ್ಟು ನಾನು ಮತ್ತೊಮ್ಮೆ ಕೇಳೋದು, ನಮ್ಮ ಸಂಸ್ಥೆ ಸೋಷಿಯಲ್ ಎಂಟರ್ಪ್ರೈಸಸ್ ಕಾನ್ಸೆಪ್ಟ್ ಅಲ್ಲಿ ಇರೋದ್ರಿಂದ ನಾವು ಈಗಾಗಲೇ ಯೂಟ್ಯೂಬ್ ಮಾಡಿ ಎಲ್ಲ ವಿಡಿಯೋಗಳನ್ನು ಹಾಕ್ತಾ ಇದ್ದೇವೆ. ಒಂದು ನೆನ್ಪಿಡಿ,
ಫೌಂಡೇಶನ್ ಇಲ್ಲದೆ ಮನೆ ಕಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನೀವು ಸಿದ್ಧತೆ ಅನ್ನೋದು ಪ್ರಾರಂಭದಲ್ಲೇ ಪ್ರಾರಂಭ, ಬೇಸಿಕ್ ನಾಲೆಜ್. ಆಮೇಲೆ ಹಿಂದಿನ ಪ್ರಶ್ನೆ ಪತ್ರಿಕೆ ಆಧಾರದಲ್ಲಿ ಪ್ರಾಕ್ಟೀಸ್ ಮಾಡಿ. ನಾವು ನಮ್ಮ ವೆಬ್ಸೈಟಿಗೆ ಬಂದವರಿಗೆ ಹೇಗೋ ಅದನ್ನು ಮಾಡ್ತಾ ಇದ್ದೇವೆ. ಪರ್ಚೇಸ್ ಮಾಡಿದವರಿಗೆ ಕೋರ್ಸ್, ಯಾವ ಕೋರ್ಸು? ಫೌಂಡೇಶನ್ ಕೋರ್ಸ್. ಇಲ್ಲ ಸರ್ ನಮಗೆ ಇದು ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಅನ್ನು ಗಮನಿಸಿ, ಬ್ರಹ್ಮಾವರ ನರೇನ್ ಅಕಾಡೆಮಿ. ನಾವು ಎಲ್ಲ ಹಿಂದಿನ ಪ್ರಶ್ನೆ ಪತ್ರಿಕೆ ಆಧಾರದ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತೇವೆ. ಥ್ಯಾಂಕ್ ಯು ವೆರಿ ಮಚ್.